ಅಲ್ಲಿ ಶಕ್ತಿ ಇಲ್ಲ, ಅಲ್ಲಿ ಡ್ರಾಮಾ ಸೇನೆಗಳಿದಾವೆ, ಆ ಡ್ರಾಮಾ ಸೇನೆಯ ಅಧ್ಯಕ್ಷರನ್ನ ಮುಂದೆ ಮಾಡಿ ಇವರು ಹೋರಾಟ ಮಾಡ್ತಾರೆ ಅಂತ ಉಸ್ತುವಾರಿ ಸಚಿವ ಖರ್ಗೆ ಅವರು ಹೇಳಿದರು. ಯಾವುದೂ ಕೂಡ ಡ್ರಾಮಾ ಸೇನೆ ಇಲ್ಲ. ಡ್ರಾಮಾ ಸೇನೆ ಕಲಬುರಗಿಯಲ್ಲಿ ಇಲ್ವೇ ಇಲ್ಲ. ನೀವು ಡ್ರಾಮಾ ಮಾಡ್ತಾ ಇದ್ದೀರಿ. ಮೇ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಯವರನ್ನ ನನ್ನ ವಿರುದ್ಧ ಎತ್ತಿ ಕಟ್ಟುವಂತಹ ಹೇಳಿಕೆಯನ್ನ ನೀವು ಕೊಟ್ರಿ. ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷ. ಅಟ್ರಾಲ್ ಒಬ್ಬ ಸ್ವಾಮಿ ಮಾತು ಕೇಳಿ ಅವರ ಸೂತ್ರಕ್ಕೆ ತಕ್ಕಂತೆ ಕುಣಿತಾ ಇದೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ರಿ. ಅದಾದ್ಮೇಲೆ ಮೊನ್ನೆ ಡ್ರಾಮಾ ಸೇನೆ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ರಿ. ವಿಧಾನಸಭೆ ಮತ್ತು ಪ್ರತಿಪಕ್ಷ ನಾಯಕ ಇಬ್ಬರು, ಪರಿಷತ್ನ ವಿರೋಧ ಪಕ್ಷ ನಾಯಕರು ಇಬ್ಬರು ಕೂಡ ಇಲ್ಲಿ ಬಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆದ್ಮೇಲೆ ಇವ್ರೇನ್ ಸ್ಟೇಟ್ಮೆಂಟ್ ಕೊಟ್ಟರು ಗೊತ್ತಾ? ಕಲಬುರಗಿ ಬಿಜೆಪಿಯವರು ಬೆಂಗಳೂರು ಬಿಜೆಪಿಗರ ಮಾತು ಕೇಳಿ ಕೆಡ್ತಾ ಇದ್ದಾರೆ. ಅಂದ್ರೆ ಬಹಳ ಒಳ್ಳೆಯವರ ನಿಮ್ಮ ರೀತಿ. ಕಲಬುರಗಿ ಬಿಜೆಪಿಯವರು ನಿಮ್ಮ ಒಳ್ಳೆಯವರು ಅಂತ ಕಾಣ್ತು. ಇಷ್ಟು ದಿನ ಅವ್ರ ಮಧ್ಯದಲ್ಲಿ ನಮ್ಮ ಮಧ್ಯದಲ್ಲಿ ಕಂದಕ ಸೃಷ್ಟಿ ಮಾಡಿದ್ರಿ. ಈಗ ಬೆಂಗಳೂರು ಬಿಜೆಪಿಯವ್ರ ಮಾತು ಕೇಳಿ ಇಲ್ಲಿ ಬಿಜೆಪಿ ಕೆಡ್ತಾ ಇದೆ ಅಂದ್ರೆ ಯಾವ? ಮೊನ್ನೆ ದಲಿತ ಮುಖಂಡರು ಹೇಳ್ತಾ ಇದ್ರು, ಫರ್ಮಾನ್ ಹೊಡಿಸಿದ್ರು. ಶಿವರಾಜ್ ಪಾಟೀಲ್ ರದ್ದೇವಡಗಿ ಮತ್ತೆ ಚಂದು ಪಾಟೀಲ್, ಬಸವರಾಜ್ ಮತ್ತಿಮೂಡು ಇವರು ಆಂದೋಲನ ಸ್ವಾಮಿ ಮಾತು ಕೇಳೋದು ಬಿಡ್ಬೇಕು. ಬಿಡ್ಲಿಲ್ಲ ಅಂದ್ರೆ ನಾವು ಹೋರಾಟ ರೂಪಿಸ್ತೀವಿ. ಅಂದ್ರೆ ಇವರೆಲ್ಲ ನಿಮ್ಮ ಮನೆ ಗುಲಾಮ್ರ? ನಿಮ್ಮ ಮನೆ ಗುಡಿ ಹಾಕಿದಾರ? ಸಂವಿಧಾನ ಕೊಟ್ಟಂತ ಹಕ್ಕಿನ ಪ್ರಕಾರ ನಾವು ಹೋರಾಟ ಮಾಡಿದ್ರೇನೆ ಒಬ್ಬರಿಗೊಬ್ಬರಿಗೆ ಬ್ಲ್ಯಾಕ್ ಮೇಲ್ ಮಾಡುವಂತಹದ್ದು ಯಾವ ನ್ಯಾಯ ಸ್ವಾಮಿ ಇದು? ಅದಕ್ಕೆ ಈ ಪರಿಸ್ಥಿತಿ ಹೇಗಾಗಿದೆ ನೋಡಿ. ಕಲಬುರಗಿಯಲ್ಲಿ ನಾವು ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಜಮ್ಮು ಕಾಶ್ಮೀರಕ್ಕೆ ಹೋಗಿ ನಾವು ಪ್ರೆಸ್ ಮೀಟ್ ಮಾಡುವಂತ ವಾತಾವರಣ ನಿರ್ಮಾಣ ಆಗಿದೆ. ಪೊಲೀಸ್ ಇಲಾಖೆ ರಕ್ಷಣೆಯಲ್ಲಿ ನಾವು ಪ್ರೆಸ್ ಮೀಟ್ ಮಾಡೋದಾದ್ರೆ ಯಾಕೆ ಬೇಕು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ? ಪತ್ರಿಕಾ ರಂಗ ಭವನಕ್ಕೂ ಕೂಡ ಬಂದೋಬಸ್ತ್ ಅಂದ್ರೆ ಹಾಗಾದ್ರೆ ನಾವು ಮಾತಾಡ್ಬೋದಾ? ಈ ರೀತಿ ಮುತ್ತಿಗೆ ಹಾಕ್ತೀನಿ, ಜೇವರಿಗೆಯಲ್ಲಿ ಭಾಷಣ ಆಯ್ತು. ಹಿಂದೆ 2017 ಆಂದೋಲನ ಮಠಕ್ಕೆ ಮುಸ್ಲಿಮರು ಮುತ್ತಿಗೆ ಹಾಕಕ್ ಹೋಗಿದ್ರು. ಈಗ ದಲಿತರು ಮುಸ್ಲಿಮರು ಸೇರಿ ನಾವು ಮುತ್ತಿಗೆ ಹಾಕ್ತಾ ಇದ್ದೀವಿ. ಹಾಕಿ ಅದಕ್ಕೆ ನಾವು ಹೋರಾಟ ಪರವಾಗಿಲ್ಲ, ಆದ್ರೆ ಮಠ ಬಿಡಿಸ್ತೀವಿ. ಇದು ಯಾವ ಕಟ್ಟಳೆಯಲ್ಲಿ ಬರುತ್ತೆ? ಅವ್ರು ಯಾರಿಗೂ ಕೂಡ ಕೇಸ್ ಆಗೋದಿಲ್ಲ. ನಾವು ಮಾತಾಡಿದ್ರೆ ಇಮಿಡಿಯೇಟ್ ಕೇಸ್ ಆಗಿ ನೋಟಿಸ್ ಮೇಲೆ ನೋಟಿಸ್, ನೋಟಿಸ್ ಮೇಲೆ ನೋಟಿಸ್. ಶಿವರಾಜ್ ಪಾಟೀಲ್ ನಾವು ಸ್ಟೇಷನ್ ಕರೆದು ಕೂಡಿಸಿ ತೊಂದರೆ ಕೊಡುವಂತಹ ಕೆಲಸ ಇವತ್ತು ಇಲ್ಲಿ ಮಾಡ್ತಾ ಇದೆ. ಕಲಬುರಗಿಯಲ್ಲಿ ಡ್ರಾಮಾ ಸೇನೆ ಎದುರು ಇರಬಹುದು, ಆದರೆ ನಿಮ್ಮ ಸುಫಾರಿ ಸೇನೆಯಷ್ಟು ಡೇಂಜರ್ ಯಾವುದೂ ಇಲ್ಲ. ವೆರಿ ಡೇಂಜರಸ್ ನಿಮ್ಮ ಸುಫಾರಿ ಸೇನೆ. ಯಾರು ಸುಖದಿಂದಿಲ್ಲ, ಬರೀ 4 ಜನ ಅಷ್ಟೇ ಅಲ್ಲ. ನಾವು ನಮಗೆ ಬಂದಿದೆ, ನಾವು ಹೊರಗಡೆ ಬಂದಿದ್ದೀವಿ, ಹೇಳ್ತಾ ಇದೀವಿ. ಧೈರ್ಯ ಇಲ್ಲದ ಅನೇಕ ಕುಟುಂಬಗಳು ಇವತ್ತು ಕಣ್ಣೀರು ಸುರಿಸ್ತಾ ಇದ್ದಾವೆ. ಆ ಕಣ್ಣೀರಿನ ಶಾಪದಿಂದಲೇ ಇವತ್ತು ಇಂತಹ ಪರಿಸ್ಥಿತಿ ಆ ಅಷ್ಟ ಗ್ರಹಗಳಿಗೆ ಬಂದಿದೆ. ನಾವು ಯಾವುದಕ್ಕೂ ಕೂಡ ಹೆದರೋಂಗಿಲ್ಲ. ನಾವು ರಾಮನ ಆದರ್ಶ, ಛತ್ರಪತಿ ಶಿವಾಜಿ ಮಹಾರಾಜರ ಕ್ಷಾತ್ರತ್ವ, ಅದರ ಒಂದಿಗೆ ಭಾರತದ ಸಂವಿಧಾನದ ಅಡಿಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಿಮ್ಮಂತಹ ಸುಫಾರಿ ಸೇನೆಗಳಿಗೆ, ಮುತ್ತಿಗೆ ಹಾಕುವಂತಹ ಯಾವುದೇ ಸೇನೆಗೆ ನಾವು ಹೆದರೋರಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಉಳಿದಂತೆ ವಿಜಯೇಂದ್ರನ್ನ, ಇಲ್ಲಿಯ ಬಿಜೆಪಿಯರನ್ನ ಟೀಕೆ ಮಾಡುವ ಭರದಲ್ಲಿ ಯಡಿಯೂರಪ್ಪನವರನ್ನ ಹೇಳ್ತಿರ್ತಾರೆ. ನಿಮ್ಮ ಅಪ್ಪಾಜಿ ಕೇಸ್ ಏನಾಯ್ತು? ಪೂಜ್ಯ ಅಪ್ಪಾಜಿ ಕೇಸ್ ಏನಾಯ್ತು? ಪೂಜ್ಯರಂದ್ರೆ ಪೂಜ್ಯರಾಗಲ್ಲ. ಈ ರೀತಿ ವೈಯಕ್ತಿಕವಾದಂತಹ ತೇಜೋವಧೆಗೆ ಅವರು ಹೇಳಿದ್ರು. ಇದೇ ಪ್ರಿಯಾಂಕಾ ಖರ್ಗೆ ಅವರು 2 ವರ್ಷದ ಹಿಂದೆ ವಿಧಾನಸೌಧ ಕೆಲ ಸ್ವಾರಸ್ಯಕರ ಘಟನೆಗಳಿಗೆ ಸಾಕ್ಷಿಯಾಯಿತು. ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ ಅನ್ನೋದನ್ನ ಸಾರಿ ಹೇಳಿದಂತಿತ್ತು. ವಿಧಾನಸೌಧಕ್ಕೆ
ಮತದಾನಕ್ಕೆ ಆಗಮಿಸಿದ್ರು ಕಾಂಗ್ರೆಸ್ ಶಾಸಕ ಪ್ರಿಯಾಂಕ್ ಖರ್ಗೆ. ಅವರಿಗೆ ಮಾಜಿ ಸಿಎಂ ಬಿಎಸ್ವೈ ಎದುರಾದರು. ಕೂಡಲೇ ಯಡಿಯೂರಪ್ಪ ಕಾರಿಗೆ ನಮಸ್ಕರಿಸಿದರು ಪ್ರಿಯಾಂಕ್ ಖರ್ಗೆ. ಅವಾಗ ನಮಸ್ಕಾರ ಆಯ್ತು, ಅವಾಗ ಪೂಜ್ಯರು ಕಂಡ್ರು. ಯಾವಾಗ ನೀವು ರಾಜೀನಾಮೆ ಕೊಡಿ ಅಂತ ಅವ್ರ ಮಗ ಮತ್ತು ಅವ್ರ ಪಕ್ಷ ತಿರುಗಿ ಬಿದ್ರೆ ಅವರ ಪೂಜ್ಯ ಸ್ಥಾನಕ್ಕೆ ದ್ರೋಹ ಬಗೆಯುವಂತಹ ರೀತಿಯಲ್ಲಿ ನೀವು ಮಾತಾಡ್ತೀರಿ ಅಂದ್ರೆ ರಾಮಸೇನೆ ಯಾವುದು ಅನ್ನೋದನ್ನ ನೀವು ನಿರ್ಣಯ ಮಾಡಿ. ಥ್ಯಾಂಕ್ ಯು.